ನಮ್ಮ ಮನೆಯಲ್ಲೇ ಇರೋಂಥ ಒಂದು ಸ್ಪೈಸ್ ಆ್ಯಕ್ಚುಲಾಗಿ ಅದು ನಮಗೆ ಏಟಾದರೂ ಕೂಡ ಹೆಲ್ಪ್ ಮಾಡುತ್ತೆ, ಮತ್ತು ಅದನ್ನು ಕನ್ಸ್ಯೂಮ್ ಮಾಡೋದ್ರಿಂದ ಕೂಡ ಅಮೇಝಿಂಗ್ ಬೆನಿಫಿಟ್ ಸಿಗುತ್ತೆ. ಅದು ಯಾವುದು ಅಂತಂದರೆ ಟರ್ಮರಿಕ್, ಇಲ್ಲಾಂದರೆ ಅರಿಶಿನ. ಸೊ ಆಬ್ವಿಯಸ್ಲಿ ಮಕ್ಕಳಿಗೆ ಇಲ್ಲಾಂದರೆ ಯಾರಿಗಾರು ದೊಡ್ಡವ್ರಿಗೆ ಹೇಟಾದ್ರೂ ಅರಿಶಿನ ಹಚ್ಚೋದು ಏನಕ್ಕೆ ಅಂತಂದರೆ ಅಲ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಬಾರ್ದು ಅಂತ ಅಂದ್ಬಿಟ್ಟು. ಮತ್ತು ಜಸ್ಟ್ ಯೋಚನೆ ಮಾಡಿ ನೋಡಿ, ಅದನ್ನು ನಾವು ಕನ್ಸ್ಯೂಮ್ ಮಾಡ್ತಾ ಬಂದ್ರಿ ಅಂತಂದರೆ ಇನ್ನು ಏನೆಲ್ಲ ಪ್ರಾಪರ್ಟೀಸ್ ಆ್ಯಕ್ಚುಲಾಗಿ ನಮಗೆ ಕೊಡ್ತಿರ್ಬೋದು. ಸೊ ನೀವೇನಾದರೂ ಹಸಿ ಅರಿಶಿಣನ ಕನ್ಸ್ಯೂಮ್ ಮಾಡಿ ಅಭ್ಯಾಸ ಇತ್ತು ಅಂತಂದರೆ, ಹಲವಾರು ಜನ ಮಾಡ್ತಾರೆ ಅರಿಶಿಣದ ಎಲೆಯಿಂದ ಆ್ಯಕ್ಚುಲಾಗಿ ಕೂಡ ಒಂದು ಸ್ವಲ್ಪ ಪದಾರ್ಥಗಳನ್ನ ಪ್ರಿಪೇರ್ ಮಾಡಿ ಕೂಡ ತಿಂತಾರೆ. ಸೊ ಹಂಗೇನಾದ್ರು ತಿಂದು ಅಭ್ಯಾಸ ಇತ್ತು ಅಂತಂದರೆ ನಿಮಗೆ ಗೊತ್ತಿರುತ್ತೆ ನಿಮ್ಮ ಗಟ್ ಹೆಲ್ತ್ ಎಷ್ಟು ಇನ್ಕ್ರೀಸ್ ಮಾಡುತ್ತೆ, ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಎಷ್ಟಿರುತ್ತೆ ಅಂತ ಅಂದ್ಬಿಟ್ಟು. ಸೊ ನೀವು ಆ ರೀತಿ ಕನ್ಸ್ಯೂಮ್ ಮಾಡ್ತಿದ್ದೀರಿ ಅಂತಂದರೆ ಅದನ್ನೇ ಕಂಟಿನ್ಯೂ ಮಾಡ್ತಾ ಬನ್ನಿ, ಮತ್ತು ಬೇರೆಯವರು ಕೂಡ ಆ ರೆಸಿಪೀಸ್ನ ಆದಷ್ಟು ಶೇರ್ ಮಾಡ್ತಾ ಬನ್ನಿ. ನೀವು ಅಕಸ್ಮಾತ್ ಕನ್ಸ್ಯೂಮ್ ಮಾಡ್ತಿಲ್ಲ ಅಂತಂದರೆ ನೀವು ಈ ಒಣಗಿರೋಂಥ ಅರಿಶಿಣದ ಪುಡಿ ಏನಿದೆಯಲ್ಲ, ಸೊ ಅದನ್ನು ಕೂಡ ನೀವು ಆರಾಮಾಗಿ ಅಂದರೆ ಪ್ರಾಪರಾಗಿ ಬರ್ತಿರೋಂಥ ಪುಡಿ ಏನಿದೆಯಲ್ಲ ಅದನ್ನು ನೀವು ಹಾಲಿಗೆ ಹಾಕ್ಕೊಂಡು ಕೂಡ ಕುಡಿಯೋದ್ರಿಂದ ನಿಮ್ಮ ಗಟ್ ಹೆಲ್ತ್ ಚೆನ್ನಾಗಾಗುತ್ತೆ.